ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತಾದರೆ ನಮ್ಮ ಸ್ಟೈಲಲ್ಲಿ ಬಸ್ಸಾರು ಒಂದ್ಸಲ ಮಾಡಿ ನೋಡಿ. ಈ ಥರ ಪಲ್ಯ ಬಸ್ಸಾರು ಮಾಡಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿದಂದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರಾ. ಈಗ ಒಂದು ಕುಕ್ಕರ್ ಇಟ್ಕೊಂಡು 8 ಗ್ಲಾಸ್ ಅಷ್ಟು ನೀರು ಇಟ್ಕೊತಾ ಇದ್ದೀನಿ. ನಾನು ಆದರೆ ತೊಗರಿ ಬೇಳೆ ಎತ್ಕೊಂಡಿದ್ದೀನಿ. ನಿಮ್ಮ ಆಪ್ಷನ್ ಯಾವ ಬೇಳೆ ಬೇಕಾದರೂ ಎತ್ಕೊಬೋದು. ಇದನ್ನು ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಬಂದು ದಂಟು ಸೊಪ್ಪು ಎತ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇರೆ ಸೊಪ್ಪು ಕೂಡ ಹಾಕ್ಕೊಬೋದು, ನಿಮ್ಮ ಆಪ್ಷನ್ ಅದು. ಹಾಕ್ಕೊಂಡು ಇದನ್ನು 3 ರಿಂದ 4 ವಿಸಿಲ್ ಕುದಿಸ್ಕೊಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡು 4 ವಿಸಿಲ್ ಕುದಿಸ್ಕೊತಾ ಇದ್ದೀನಿ. ತುಂಬ ಮೆತ್ತಗೆ ಇದು ಬೇಳೆನ ಬೇಯಿಸ್ಕೊಬೇಡ್ರಿ, ಸ್ವಲ್ಪ ಚೆನ್ನಾಗಿದ್ರೇ ಅದು ಚೆನ್ನಾಗಿರೋದು. ಈಗ ಒಂದು ಬಾಣಲೆ ಇಟ್ಕೊಂಡು 2 ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಬಿಗ್ ಸೈಜ್ ಆನಿಯನ್ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರ್ತೀನಿ. ಇದು ಸ್ವಲ್ಪ ಗೋಲ್ಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಆನಿಯನ್ ಸ್ವಲ್ಪ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಾದರೆ ತುಂಬ ಅಂದರೆ ತುಂಬ ಟೇಸ್ಟಿ ಬರುತ್ತೆ. ಸ್ವಲ್ಪ ಜನ ಆನಿಯನ್ನು ಸುಟ್ಟುಬಿಟ್ಟು ಕೂಡ ಮಾಡ್ಕೊತಾರೆ, ಬಟ್ ನಾನು ಈ ಥರ ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಎತ್ಕೊಂಡಿದ್ದೀನಿ. ನೀವು ಬೇಕಾಗಿದೆ 2 ಕೂಡ ಹಾಕ್ಕೊಬೋದು, ಹುಳಿ ಜಾಸ್ತಿ ಬೇಕಂದರೆ ಸಾಂಬಾರಿಗೆ. ಇದು ಫ್ರೈ ಆದಮೇಲೆ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಹಾಫ್ ಸ್ಪೂನಷ್ಟು ಒಂದು 4 ರಿಂದ 5 ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಮಾಡಿಕೊಂಡು ಪಕ್ಕಕ್ಕಿಡಿ ತಣ್ಣಗಾಗೋವರೆಗೂ. ಈಗ ಬೇಳೆನೂ ಸೊಪ್ಪು ಬೆಂದಿದೆ, ನೀರು ಸಪ್ರೇಟ್ ಮಾಡ್ಕೊಂಡು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ ಇಷ್ಟು ಮಾತ್ರ ಬೆಂದರೆ ಸಾಕು, ಜಾಸ್ತಿ ನುಣ್ಣಗಿದ್ರೂ ಅದು ಚೆನ್ನಾಗಿರಲ್ಲ. ಈ ಥರ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ಎತ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಸ್ವಲ್ಪ ಗ್ರೈಂಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಆಗಲೇ ಫ್ರೈ ಮಾಡಿದ್ವಲ್ಲ ಟೊಮೆಟೊ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೇಳೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಮತ್ತು ನಾನು ಅಂಗಡಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಶಕ್ತಿದು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟಾಗಿ ಮಾಡ್ಕೊಳ್ಳಿ. ಈಗ ಅದೇ ಬಾಣಲೆಯಲ್ಲಿ 2 ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡ್ ಕಲರ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಗೊತ್ತಾಗಲ್ಲ, ಅದರಿಂದ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಬಿಗ್ ಸೈಜ್ ಆನಿಯನ್ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಈ ಥರ ಸೊಪ್ಪು ಮತ್ತು ಬೇಳೆನ ಹಿಂಡೋದ್ರಿಂದ ಅದು ನೀರು ಫುಲ್ಲು ಇನ್ನೂ ಸಪ್ರೇಟ್ ಆಗುತ್ತೆ. ಈ ಥರ ಹಿಂಡ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಇದು ಗೋಲ್ಡ್ ಕಲರ್ ಬಂದಿದೆ. ಈಗ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ನಿಮ್ಮ ಆಪ್ಷನಲ್ಲೂ ಬೇಕಾಗಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕ್ಕೊಂಡು ಗ್ಯಾಸ್ ಸಿಮ್ನಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇರಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾಗಿದ್ದರೆ ಧನಿಯಾ ಪೌಡ್ರ್ ಕೂಡ ಒಂದು ಹಾಫ್ ಸ್ಪೂನ್ ಹಾಕ್ಕೊಬೋದು, ನಾನು ಹಾಕಿಲ್ಲ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಅದೇ ಬಾಣಲೆಯಲ್ಲಿ 2 ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದೇ ಬಾಣಲೆಯಲ್ಲಿ ನಾನೆಲ್ಲ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಬೆಳ್ಳುಳ್ಳಿ ಹಾಕೋದ್ರಿಂದ. ನಾವು ಆಗಲೇ ನೀರು ಸಪ್ರೇಟ್ ಮಾಡಿದ್ವಲ್ಲ, ಅದರಲ್ಲಿ ಹಾಕ್ಕೊಂಡು ಬಾಣಲೆಯಲ್ಲಿ ಕುದಿಸ್ಕೊತಾ ಇದ್ದೀನಿ. ನೀರು ಸಪ್ರೇಟ್ ಮಾಡಿದ್ವಲ್ಲ, ಅದಕ್ಕೆ ಪೇಸ್ಟ್ ಕಲಿಸ್ಕೊಂಡು ಈ ಥರ ಒಂದು ಕುದಿ ಬಂದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.